ಮಕ್ಕಳು ಎಷ್ಟು ಬೇಗ ಬೆಳ್ಕೊಂಡ್ಬಿಡ್ತಾರೆ ಅಲ್ಲ, ಗೊತ್ತಾಗೋದೇ ಇಲ್ಲ. ಈಗಂತೂ ನನ್ನ ಮಗ ವಿತ್ ಸಪೋರ್ಟ್ ನಿಲ್ಲೋಕೆ ಟ್ರೈ ಮಾಡ್ತಿದ್ದಾನೆ. ಅವನೆಲ್ಲ ಮೈಲ್ ಸ್ಟೋನ್ಗಳನ್ನು ರೀಚ್ ಆಗ್ತಿದ್ದಾನೆ ಅಂತ ಒಂದ್ ಕಡೆ ಖುಷಿ ಆಗ್ತಿದ್ರೆ, ಇನ್ನೊಂದ್ ಕಡೆ ಮತ್ತೆ ಈ ದಿನಗಳೆಲ್ಲ ಬರಲ್ವಲ್ಲ ಅಂತ ಬೇಜಾರಾಗ್ತಿದೆ. ಈಗಾಗಲೇ ಅವನಿಗೆ 7 months, ಆದ್ರೆ ನಾನಂತೂ ಇನ್ನೂ ಅವನ್ನ ಮೊದಲನೇ ದಿನ ನೋಡಿದ ಮೂಮೆಂಟ್ ಅಲ್ಲೇ ಸ್ಟಕ್ ಆಗ್ಬಿಟ್ಟಿದ್ದೀನಿ. ಆ ಪುಟ್ಟು ಕಣ್ಣು, ಕೈ, ಕಾಲು ಯಾವತ್ತಿಗೂ ಮರೆಯೋದಕ್ಕಾಗಲ್ಲ. ಮೊನ್ನೆ ಅಷ್ಟೇ ಒಂದೇ ಕಡೆ ಮಲ್ಕೊಂಡು ಅಳ್ತಾ ಇದ್ದ. ಇವಾಗ ನಮ್ಮನ್ನೇ ಅಳಿಸ್ತಾನೆ, ಅಷ್ಟೊಂದು ತರಲೆ ಆಗ್ಬಿಟ್ಟಿದ್ದಾನೆ. ಕೂತಿದ್ದ ಜಾಗದಲ್ಲಿ ಕೂರಲ್ಲ, ನಿಂತಿದ್ದ ಜಾಗದಲ್ಲಿ ನಿಲ್ಲಲ್ಲ. ಯಾವಾಗ್ಲೂ ಯಾರಾದ್ರೂ ಒಬ್ರು ಅವನಿಂದ ಇರಲೇಬೇಕು. ಈ 7th month ಸೆಲೆಬ್ರೇಷನ್ ಇಲ್ಲಿವರೆಗೂ ಆಗಿರೋ ಎಲ್ಲ ಮಂತ್ ಸೆಲೆಬ್ರೇಷನ್ಗಿನ್ನ ನಮಗೆ ತುಂಬಾ ಸ್ಪೆಷಲ್. ಯಾಕಂದ್ರೆ ಈ ಕೇಕ್ನ ನಮ್ಮ ಕೈಯಾರೆ ನಾವೇ ಮಾಡಿದ್ವಿ. ನಮಗೇನು ಅಷ್ಟೊಂದು ಎಕ್ಸ್ಪೀರಿಯನ್ಸ್ ಇಲ್ಲ ಇಂಥದ್ರಲ್ಲೆಲ್ಲ, ಬಟ್ ನಮ್ಮ ಮಗಂಗೋಸ್ಕರ ಅಂತ ಕೂತ್ಕೊಂಡು ಎಫರ್ಟ್ಸ್ ಹಾಕಿ ಮಾಡಿದ್ವಿ. ಕೇಕ್ ನೋಡೋದಕ್ಕೆ ತುಂಬಾ ಚೆನ್ನಾಗಿ ಬಂದಿತ್ತು, ಆದ್ರೆ ನನ್ನ ಮಗನ ಕಣ್ಣಿಗೆ ಅದು ಆಟ ಸಾಮಾನ್ ತರ ಕಾಣಿಸ್ತಾ ಇತ್ತು. ಅವನು ಎಂಜಾಯ್ ಮಾಡ್ದ. ಅವ್ನು ಖುಷಿಯಾಗಿರೋದನ್ನ ನೋಡ್ಕೊಂಡು ನಾವು ಎಂಜಾಯ್ ಮಾಡಿದ್ವಿ. ಅವ್ನು ಯಾವಾಗ್ಲೂ ಇದೇ ತರ ನಗ್ನಗ್ತಾ ಇರಬೇಕು ಅನ್ನೋದೇ ನಮ್ಮ ಆಸೆ. ಓಕೆ, ಇವತ್ತಿನ ವ್ಲಾಗ್ ಇಷ್ಟ ಆಗಿತ್ತು. ಮತ್ತೊಂದು ಬ್ಯೂಟಿಫುಲ್ ವ್ಲಾಗ್ ಜೊತೆ ನಾಳೆ ಸಿಗುವ. ಅಲ್ಲಿವರೆಗೂ ಬಾಯ್ ಬಾಯ್, ಟೇಕ್ ಕೇರ್.